ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಅಡುಗೆ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಗೋಡೆ ತೆಗೆ ಸಿಕ್ಕಾಬಟ್ಟೆ ಕಷ್ಟ ಇದೆ. ಇಷ್ಟೊಂದು ಕಷ್ಟ ಅಂತ ಗೊತ್ತಿರಲಿಲ್ಲ. ನಾನು ಒಂದು ದಿನಕ್ಕೇ ಒಳಗಡೆ ಕಿಚನ್ ಇದೆಯಲ್ಲ, ಮುಂಚೆ ಕಿಚನ್ ಇದೆಯಲ್ಲ, ಅದನ್ನು ಇದನ್ನೆಲ್ಲ ತೆಗೆದು ಮುಗಿದು ಅಂದರೆ ಕಿತ್ತಾಕೋದೆಲ್ಲ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅರ್ಧ ಆಗಿದೆ ಅಷ್ಟೇ. 4 ಜನ ಬಂದಿದ್ದು, 4 ಜನ ಬಂದ್ರೂ ಅರ್ಧ ಆಗಿದೆ. ಇನ್ನು ಅರ್ಧ ಇವತ್ತು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಬರ್ತೀವಿ ಅಂತ ಹೇಳೋಗಿದ್ದಾರೆ. ಅರ್ಜೆಂಟ್ ಎಲ್ಲರ ಕೆಲಸ ಬಂದುಬಿಟ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಆ ಕಡೆಯಿಂದ ತೆಗೆಯೋದಿದೆ. ಸಿಕ್ಕಾಬಟ್ಟೆ ಧೂಳು, ಸಿಕ್ಕಾಬಟ್ಟೆ ಸೌಂಡು. ನನಗೆ ಒಂದೇ ದಿನಕ್ಕೆ ತಲೆ ಜುಮ್ ಅಂತ ಇತ್ತು. ಹಾಗಾಗಿ ಫಸ್ಟು ಏರ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ಇವತ್ತು ಅದೇ ಧೂಳು ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಚಿತ್ರಾನ್ನ ಮತ್ತು ಮೊಸರನ್ನ ಮಾಡ್ತಾಯಿದ್ದೀನಿ. ನಮಗೆ ಮಾತ್ರ. ಅವ್ರು ತಿಂಡಿಯೆಲ್ಲ ಮುಗಿಸ್ಕೊಂಡು ಬರ್ತಾರೆ, ಮಧ್ಯಾಹ್ನ ಅಡುಗೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ 10-10:30 ಬರ್ತಾರೆ. 10:30 ಮೇಲೇ ಬರೋದು. ಹಾಗಾಗಿ ಫಸ್ಟ್ ನಾನು ತಿಂಡಿ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಕೆಲವೊಂದು ನಿಮಗೆ ಡೌಟ್ಸ್ ಇದೆ, ಅದನ್ನು ಇವತ್ತಿನ ವ್ಲಾಗಲ್ಲಿ ಕ್ಲಿಯರ್ ಮಾಡ್ತೀನಿ. ಒಂದು, ಇವಾಗ ಯಾಕೆ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀರಾ ಅಂತ ಎಷ್ಟಾಗುತ್ತೆ ಅಷ್ಟು ಇವತ್ತಿನ ವ್ಲಾಗಲ್ಲಿ ಕ್ಲಿಯರ್ ಮಾಡ್ತೀನಿ. ಉಳಿದಿರೋದನ್ನು ಒಂದು Q&A ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದರಲ್ಲಿ ಕ್ಲಿಯರ್ ಮಾಡ್ತೀನಿ. ಇನ್ನೊಂದು, ಫಸ್ಟು ಪೇಂಟ್ ಮಾಡಿಸೋದಕ್ಕಿಂತ ಮುಂಚೆ ಇದನ್ನು ಮಾಡಿಸಿ ಆಮೇಲೆ ಮಾಡಿಸ್ಬೇಕಲ್ವ ಅಂತ ಕೇಳಿದ್ರಿ. ನೀವು ಕೇಳಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರಿಗೂ ಈ ಡೌಟ್ ಬಂದೇ ಬರುತ್ತೆ. ನಾನು ಕೂಡ ಎಷ್ಟೊಂದು ಸಲ ಅಂದ್ಕೊಂಡೆ, ಸುಮ್ಮನೆ ಒಂದು ಗೋಡೆದು ಪೇಂಟ್ ವೇಸ್ಟ್ ಆಯ್ತಲ್ಲ ಅಂತ. ಅಂದರೆ ಅವ್ರು ಅಷ್ಟು ಕಷ್ಟಪಟ್ಟು ಅದಕ್ಕೆ ಲಪ್ಪ ಹಾಕಿ 2 ಕೋಟಿಂಗ್ ಪೇಂಟ್ ಮಾಡಿ ಎಲ್ಲ ಮಾಡಿದರು. ನೀನು ಯಾಕೆ ಧೂಳು ಮುಟ್ಟಕ್ಕೋಯ್ದೆ? ಎಲ್ಲಿ ತೋರಿಸು. ಹಾಂ, ಕಣ್ಬಿಡು. ಅದು ನೋವು ಹೋಗಲ್ಲ ಮಗನೇ. ಧೂಳು ಹೋತಾ ಈಗ ನೀರೊಳಗೆ ಇದು ಮಾಡ್ದಲ್ಲ. ಹ್ಞೂ, ನಡಿ ಒಳಕ್ಕೆ. ಧೂಳೆಲ್ಲ ಮುಟ್ಟಬಾರ್ದು. ಯಾಕೆ ಮುಟ್ತೀಯಾ? ನೀನು ಮುಟ್ಟಿಲ್ಲ, ಅದಾಗೆ ಹಾರ್ಕೊಂಡು ಬಂದು ಬಿತ್ತು ನಿನ್ನ ಕಣ್ಣಿಗೆ. ನೆನೆ ಇಷ್ಟು ಕೆಲಸ ಮುಗಿಸಿದ್ದಾರೆ. ನೆನೆ ಸಂಜೆ ಮತ್ತೆ ತೋರಿಸೋಣ ಅಂತ ಅಂದ್ಕೊಂಡೆ, ಅಷ್ಟೊಂದು ಲೇಟ್ ಆಗಿತ್ತು. ಹಾಗಾಗಿ ವಿಡಿಯೋ ಚೆನ್ನಾಗಿ ಬರಲ್ಲ ಅಂದ್ಕೊಂಡು ಮಾಡಲಿಲ್ಲ. ಇಲ್ಲಿ ಇದ್ದಿದ್ದು ಗೋಡೆ ತೆಗೆದು ಓಪನ್ ಮಾಡಿಬಿಟ್ಟಾರೆ. ಮೇಲ್ಗಡೆ ತೆಗಿಯೋಕ್ಕೆ ಬರಲ್ಲ, ಅಲ್ಲೇನೋ ಭೀಮ್ ಹಾಕಿದ್ದಾರಂತೆ. ಈ ವೈಟೇ ಲಾಸ್ಟು, ಆ ಕಡೆನೂ ಅಷ್ಟೇ. ಆ ವೈಟೇ ಲಾಸ್ಟು. ಆ ವೈಟ್ ಭೀಮ್ ಹೋಗಿದೆಯಂತೆ ಮುಂದೆ, ಹಾಗಾಗಿ ತೆಗಿಯೋಕ್ಕೆ ಬರಲ್ಲ, ತೆಗ್ಸಂಗಿಲ್ಲ. ಏನಂತಂದರೆ ಇಲ್ಲಿ ಒಂದು ಗೋಡೆ ಪೇಂಟ್ ವೇಸ್ಟ್ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೇಂಟ್ ಇದೆ, ಪೇಂಟ್ ಮಾಡಿಸ್ಬೇಕು. ಹಾಗಾಗಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಪೇಂಟಿಂಗ್ ನೆಕ್ಸ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇಲ್ಲಿದ್ದು ವಿಂಡೋ ತೆಗೆದು ಇಲ್ಲಿಗೆ ಇಟ್ಟಿದ್ದಾರೆ. ಡೋರ್ ಅದನ್ನು ತೆಗೆದು ಈ ಸೈಡಿಗೆ ಮಾಡಬೇಕು. ಇಲ್ಲೂ ಕೂಡ ಗೋಡೆ ಇತ್ತಲ್ಲ, ಅದನ್ನೆಲ್ಲ ತೆಗೆದ್ರು. ಇಷ್ಟು ಕೆಲಸ ಮುಗಿಸಿ ಹೋಗಿದ್ದಾರೆ. ಬಟ್ ನಾನು ಒಂದು ದಿನಕ್ಕೆ ಒಳಗಡೆ ಎಲ್ಲ ತೆಗೆದು ಮುಗಿಯುತ್ತೆ ಅಂತ ಅಂದ್ಕೊಂಡು, ಹಾಗೆ ಪ್ರೀಸೆಂಟ್ ಬೇಕು ಅಂತ ಹೇಳಿದರು. ಹಾಗಾಗಿ ಆ ಲೋಡ್ ಕೂಡ ಬಂತು. ನಾನು ಇವತ್ತು ಬರ್ತಾರೆ ಅಂತ ಫೋನ್ ಮಾಡಿ ಕೇಳಿದ್ದಕ್ಕೆ ಬರ್ತೀವಿ ಅಂತ ಅಂದರು. ಏನೋ ಅರ್ಧ ದೂರ ಬರ್ತಾ ಇದ್ರಂತೆ. ಗಾಡಿ ಏನೋ ಪ್ರಾಬ್ಲಮ್ ಆಗಿ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಅಂದರು. ನಾನು ಅಷ್ಟರಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ಕೊಂಡಿದ್ದೆ. ಅಂತಂದರೆ ರೈಸ್ ಒಂದು ಮಾಡಿರಲಿಲ್ಲ, ಸಾಂಬಾರೆಲ್ಲ ಮಾಡಿಟ್ಟಿದ್ದೆ. ಬಂದಮೇಲೆ ಮತ್ತೆ ಧೂಳಾಗುತ್ತೆ. ಕಿಚನ್ದು ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಮತ್ತೆ ಧೂಳಾಗ್ಬಿಡುತ್ತೆ, ಮಾಡೋಕ್ಕಾಗಲ್ಲ. ಆಮೇಲೆ ಮಾತ್ರ ರೈಸ್ ಮಾತ್ರ ಮಾಡೋದಲ್ವ, ಈಸಿಯಾಗಿ ಮಾಡಬಹುದು ಅಂತ ಅಂದ್ಕೊಂಡು ಸಾಂಬಾರೆಲ್ಲ ಜಾಸ್ತಿನೇ ಮಾಡಿಟ್ಟಿದ್ದೆ. ತುಂಬಾ ವೇಸ್ಟ್ ಆಯಿತು. ಒಂದು 4-5 ಜನ ಊಟ ಮಾಡುವಷ್ಟು ಸಾಂಬಾರು ವೇಸ್ಟ್ ಆಯಿತು. ಮನೆಯಿಂದನೇ ಹಸು ಕಟ್ಟಬೇಕಿತ್ತು, ಹಾಗಾಗಿ ಹಸು ಎಲ್ಲ ಕಟ್ಟಿ ಆಗಿತ್ತು. ಇನ್ನೊಂದು ಸಲ ಮೇವಿ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಹಾಗೆ ಇನ್ನೊಂದು ಏನು ಕೇಳ್ತಾ ಇದ್ದೀರಾ ಅಂತಂದರೆ, ನೀವು ಮನೆ ಚೆನ್ನಾಗಿದೆ, ಇವಾಗ ಯಾಕೆ ಅದನ್ನು ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀರಾ ಅಂತ ಕೇಳಿದ್ದೀರಾ. ಅದನ್ನು ಕೂಡ ಹೇಳ್ತೀನಿ, ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಅದೇ ಹೇಳಿದ್ನೆಲ್ಲ, ಅವ್ರು ಬರ್ತಾರೆ ಅಂತ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಸಾಂಬಾರು ಮಾಡ್ತಾಯಿದ್ದೆ. ಗಾಡಿ ಪ್ರಾಬ್ಲಮ್ ಆಯಿತು ಅಂತ ವಾಪಸ್ ಹೋದರು. ಹಾಗಾಗಿ ಸಾಂಬಾರು ಸ್ವಲ್ಪ ಉಳ್ಕೊಳ್ತು. ಹೋಮ್ ಟೂರ್ ವ್ಲಾಗ್ ಆಗಿರ್ಬೋದು, ಮತ್ತು ಹಿಂದೆ ಒಂದು ವ್ಲಾಗ್ ಹಾಕಿದ್ದೆ, ಅದಕ್ಕೂ ಕೂಡ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಂಗೆ ನಿಮ್ಮ ಕಮೆಂಟ್ಸ್ ನೋಡಿನೇ ತುಂಬಾ ಖುಷಿ ಆಯಿತು. ಎಲ್ಲದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡೆ, ಎಲ್ಲದನ್ನು ಆ ವಿಡಿಯೋದಲ್ಲಿ ತೋರಿಸೋಣ ಅಂತ. ಬಟ್ ಯಾವುದಾದ್ರೂ ಒಂದು ಮಿಸ್ ಆದರೆ ನಿಮಗೆ ಬೇಜಾರಾಗುತ್ತೆ, ಮಿಸ್ ಆದವರಿಗೆ. ಹಾಗಾಗಿ ಹಾಗೇ ಥ್ಯಾಂಕ್ಸ್ ಹೇಳ್ತಾ ಎಲ್ಲರಿಗೂ ರಿಪ್ಲೈ ಕೂಡ ಮಾಡಿದ್ದೀನಿ. ಎಂಥ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ರಿ, ನೋಡಿದ್ರೇ ತುಂಬ ಖುಷಿ ಆಗ್ತಾಯಿತ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಕೇಳಿದ್ರಲ್ಲ ಮುಂಚೆ ಆಲ್ಟ್ರೇಷನ್ ಕೆಲಸ ಎಲ್ಲ ಮುಗಿಸಿ
ನಂತರ ನೀವು ಪೇಂಟ್ ಮಾಡಿಸ್ಬೇಕಿತ್ತು ಅಂತ. ಹಾಗೆ ನಿಮ್ಮ ಮನೆ ಚೆನ್ನಾಗಿದೆ, ಯಾಕೆ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀರಾ ಅಂತಲೂ ಕೂಡ ಕೇಳಿದ್ರೆ, ಇದಕ್ಕೆ ಇದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಆನ್ಸರ್ ಹೇಳ್ತೀನಿ, ಯಾಕೆ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಅಂತ. ನಮಗೆ ಮಾಡಿಸೋ ಇಂಟೆನ್ಷನ್ ಇರಲಿಲ್ಲ, ಬಟ್ ಮಾಡಿಸೋ ಪರಿಸ್ಥಿತಿ ಬಂತು, ಹಾಗಾಗಿ ಮಾಡಿಸ್ತಾ ಇದ್ದೀನಿ. ಅದು ನಮ್ಮ ಮುಂದೆ ಹೇಳ್ತೀವಿ ಯಾಕೆ ಮಾಡಿಸ್ತಾ ಇದ್ದೀವಿ ಅಂತ. ನಮಗೆ ಇತ್ತು ಇದು ಒಂದು 2-3 ವರ್ಷದಿಂದ ಅಂದ್ಕೊಂಡಿದ್ವಿ ಆಲ್ಟ್ರೇಷನ್ ಮಾಡಿಸ್ಬೇಕಂತ, ಬಟ್ ಮಾಡಿಸೋದಕ್ಕಾಗಿರಲಿಲ್ಲ. ಸ್ವಲ್ಪ ಕೊಬ್ಬರಿ ಎಲ್ಲ ಎಬ್ಬೋದಿತ್ತು, ಕೌಟು ಅದನ್ನೆಲ್ಲ ಎಬ್ಬಿಟ್ಟಿದ್ದೆ. ಅದೇ ಹೇಳಿದ್ನಲ್ಲ, ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಮಾಡಿಸೋದಕ್ಕಾಗಿರಲಿಲ್ಲ. ಮಾಡಿಸ್ಬೇಕಂತಿತ್ತು. ಹಾಗೆ ಪೇಂಟ್ ಮಾಡಿಸ್ಲೇಬೇಕು, ಇವಾಗ ಮನೆ ತುಂಬ ಗಲೀಜಾಗಿದೆ ಅಂತ ನಾನೇ ತುಂಬ ಫೋರ್ಸ್ ಮಾಡಿ ಪೇಂಟ್ ಮಾಡಿಸ್ಬೇಕು ಅಂತ ಮಾಡಿಸೋದಕ್ಕೆ ಶುರು ಮಾಡಿದೆ. ನಂತರ ಅನ್ನಿಸ್ತು, ಒಳ್ಳೆ ಕ್ವಾಲಿಟಿ ಪೇಂಟ್ಸ್ ತಂದಿದ್ದೀವಿ, ಅವರು 10 ವರ್ಷ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಅಷ್ಟು ಬಂದಿಲ್ಲ ಅಂತಂದ್ರೂ 7-8 ವರ್ಷ ಅಂತೂ ಗ್ಯಾರಂಟಿ ಇರುತ್ತೆ, ಒಳ್ಳೆ ಕ್ವಾಲಿಟಿ ಅಲ್ವಾ. ಹಾಗಾಗಿ ಪೇಂಟ್ ಮಾಡೋರು ಕೂಡ ಹೇಳಿದರು, ಈ ಥರ ಕಿಚನ್ ಚೇಂಜ್ ಮಾಡಬೇಕು, ಇದು ಇದರಲ್ಲಿ ಇರಬಾರ್ದು ಅಂತ. ಸರಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಂತಂದರೆ ಇವಾಗ ಮನೆಯೆಲ್ಲ ಪೇಂಟ್ ಮಾಡಿಸಿ ನಾವು ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಒಂದು 2 ವರ್ಷ ಬಿಟ್ಕೊಂಡು ಅಂದ್ಕೊಂಡ್ರೂ ಕೂಡ ಈಗ ಸ್ವಲ್ಪ ಪೇಂಟ್ ಆಗಿದೆ. ಅಂತಂದರೆ 1-2 ರೂಮು ಒಂದು ಹಾಲ್ ಆಗಿತ್ತು ಅಷ್ಟೇ ಪೇಂಟಿಂಗ್, ಇನ್ನು ಪೂರ್ತಿ ಕಂಪ್ಲೀಟ್ ಏನು ಆಗಿರಲಿಲ್ಲ. ವೇಸ್ಟ್ ಆದರೆ ಒಂದು ಗೋಡೆದೇನೋ ಪೇಂಟ್ ವೇಸ್ಟ್ ಆಗುತ್ತೆ. ನಾವು ಇವಾಗ ಪೇಂಟ್ ಎಲ್ಲ ಮಾಡಿಸಿ ನಂತರ 1-2 ವರ್ಷ ಬಿಟ್ಟು ಆಲ್ಟ್ರೇಷನ್ ಮಾಡಿಸ್ತೀವಿ ಅಂತಂದರೆ ಮತ್ತೆ ಪೇಂಟಿಂಗ್ ಎಲ್ಲ ಹಾಳಾಗುತ್ತೆ, ಮತ್ತೆ ಎಲ್ಲದನ್ನು ಪೇಂಟ್ ಮಾಡಿಸ್ಬೇಕು, ಡಬಲ್ ಕೆಲಸ, ಡಬಲ್ ಖರ್ಚು. ಇವಾಗಾದರೆ ಸ್ವಲ್ಪದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಶುಂಠಿ ಕಳೆ ತೆಗೆಯೋದಕ್ಕೆ ಕೆಲಸಕ್ಕೆ ಬಂದಿದ್ದಾರೆ. ಹಾಗಾಗಿ 15 ಜನ ಬಂದಿದ್ದಾರೆ, ನಾವು 4 ಜನ, ಹತ್ರ 20 ಜನಕ್ಕೆ ನಾನು ಇಲ್ಲಿ ತಿಂಡಿ ಮಾಡ್ತಾಯಿದ್ದೀನಿ, ಟೊಮೊಟೊ ಬಾತು. ಮಧ್ಯಾಹ್ನಕ್ಕೂ ಕೂಡ 20 ಜನಕ್ಕೆ ಅಡುಗೆ ಮಾಡಬೇಕು. ಇವತ್ತು ಮನೆ ಆಲ್ಟ್ರೇಷನ್ ಕೆಲಸಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಾನಿವತ್ತು ಸಾಂಬಾರೇನೋ ಅವ್ರು ಬರೋ ಮುಂಚೆ ಮಾಡಿರಲಿಲ್ಲ, ಜಾಸ್ತಿ ತಿಂಡಿ ಎಲ್ಲ ಮಾಡ್ತಾ ಇದ್ನಲ್ಲ, ಹಾಗಾಗಿ ಅವ್ರದ್ದೇನೋ ಗಾಡಿ ಇನ್ನೂ ರಿಪೇರಿ ಆಗಿಲ್ವಂತೆ, ಹಾಗಾಗಿ ಇವತ್ತು ಕೂಡ ಬರಲ್ಲ ಅಂತ ಅಂದರು. ನಾನು ಅವ್ರು ಬರೋ ಅಷ್ಟರಲ್ಲಿ ತಿಂಡಿ ಎಲ್ಲ ಮಾಡಿದ್ದೆ, ನಮಗೆ ಮಾತ್ರ ಮಾಡಿದ್ದೆ. ಸಾಂಬಾರು ಮಾಡಬೇಕಿತ್ತು, ಕಳೆ ಸಿಕ್ಕಾಪಟ್ಟೆ ಕಳೆ ಬಂದಿದೆ. ಹಿಂದಿನ ವ್ಲಾಗಲ್ಲೇ ನಾನು ಹೇಳಿದ್ದೆ, ಹೋದ ಸಲಕ್ಕಿಂತ ಈ ಸಲ ಕಳೆ ಜಾಸ್ತಿ ಇದೆ ಅಂತ. ಹಾಗಾಗಿ 15 ಜನ ಕೆಲಸಕ್ಕೆ ಬಂದಿದ್ದರು. ಅದ್ರ ಜೊತೆ ನಾನು ಅವತ್ತಿಂದನೂ ಕೂಡ ಕಳೆ ತೆಗಿತಾನೇ ಇದ್ದೀನಿ. ಇವತ್ತು ಅವ್ರ ಜೊತೆ ನಾನು ಕೂಡ ಕೂತ್ಕೊಂಡು ಕಳೆ ಎಲ್ಲ ತೆಗೆದೆ. ಅಂತಂದರೆ ಬೇಗನೆ ಮುಗಿಯುತ್ತೆ, ಅವ್ರು ಬಿಟ್ಟೋದ್ರೆ. ಮತ್ತು ಅವರು ಇವಾಗ ಇಷ್ಟು ಜನ 1 ಗಂಟೆ ಮಾಡೋ ಕೆಲಸನ ನಾನು 2 ದಿನ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಕೂಡ ಬೇಗ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡು ತಿಂಡಿ ತೊಗೊಂಡು ಹೋಗಿ ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟು ನಂತರ ಅವ್ರ ಜೊತೆ ನಾನು ಕೂಡ ಕಳೆ ಎಲ್ಲ ತೆಗೆದೆ. ಅಷ್ಟರಲ್ಲಿ ಟೈಮ್ 12 ಗಂಟೆ ಆಯಿತು, ಮಧ್ಯಾಹ್ನ ಅಡುಗೆ ಮಾಡೋ ಟೈಮ್ ಆಯಿತು. ಹಾಗಾಗಿ ನಾನು ವಾಪಸ್ ಮನೆಗೆ ಬರ್ತಾಯಿದ್ದೀನಿ. ಅಡುಗೆ ಮಾಡಿಕೊಂಡು ಊಟ ತೊಗೊಂಡು ವಾಪಸ್ ಮನೆಗೆ ಹೋಗ್ತೀನಿ, ತೋಟಕ್ಕೆ ಹೋಗ್ತೀನಿ. ಹೌದಲ್ವಾ, ಇವಾಗ ಒಂದು ಗೋಡೆ ಪೇಂಟ್ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಮತ್ತೆ 2 ವರ್ಷ ಬಿಟ್ಟು ಮಾಡಿಸ್ತೀನಿ ಅಂತಂದ್ರೂ ಎಷ್ಟೋ ಪೇಂಟ್ ವೇಸ್ಟ್ ಆಗುತ್ತೆ. ಹಾಗಾಗಿ ಮಾಡಿಸ್ಲೇಬೇಕು ಅಂತ ಅಂದ್ಕೊಂಡು ಮಾಡಿಸ್ತಾ ಇದ್ದೀವಿ. ಯಾಕೆ ಮಾಡಿಸ್ತಾ ಇದ್ದೀವಿ ಅಂತ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಕಂಪ್ಲೀಟಾಗಿ ಹೇಳ್ತೀನಿ. ಇದೇ ಕಾರಣಕ್ಕೆ 1 ತಿಂಗಳಿಂದ ಪೇಂಟಿಂಗ್ ಮಾಡಿಸೋದು ನಿಂತಿತ್ತು. ಮುಂಚೆ ಕೆಲವೊಂದು ರೀಸನ್ ಹೇಳಿದೆ, ಅವ್ರು ಬ್ಯುಸಿ ಇದ್ದರೂ ಸಿಕ್ಕಿರಲಿಲ್ಲ. ಅಷ್ಟರಲ್ಲಿ ಇಷ್ಟೆಲ್ಲ ಆಲೋಚನೆ ಬಂದುಬಿಟ್ಟಿತ್ತು, ಹಾಗಾಗಿ ಮಾಡಿಸಿರಲಿಲ್ಲ. ತೋಟದಿಂದ ಬಂದಮೇಲೆ ಲಡ್ಡುನ ಬೆಳಗ್ಗೆಯಿಂದ ಬಿಟ್ಟೋಗಿದ್ನೆಲ್ಲ ಬೋರ್ ಆಗಿತ್ತು, ಏನಾದರೂ ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ನೆನ್ನೆ ಸ್ವಲ್ಪ ಚಪಾತಿ ಇತ್ತು, ಹಾಗಾಗಿ ಕಲ್ಸ್ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಪಾಕ ಕಾಯಿಸ್ಕೊಳ್ಳೋದು, ನಂತರ ಅದಕ್ಕೆ ಚಪಾತಿ ಏನು ಉಳಿದಿತ್ತು ಅದನ್ನು ಮುರಿದು ಹಾಕೋದು, ಎಳ್ಳನ್ನು ಹುರಿದು ಪುಡಿ ಮಾಡಾಕೋದು, ಸ್ವಲ್ಪ ಕಡಲೆಯನ್ನು ಪುಡಿ ಮಾಡಾಕೋದು. ಒಂದು 5 ಸ್ಪೂನ್ ಎಳ್ಳು ತೊಗೊಂಡ್ರೆ 1-2 ಸ್ಪೂನಷ್ಟು ಕಡಲೆ ತೊಗೊಳ್ತೀನಿ. ಎಳ್ಳು ಜಾಸ್ತಿ ಇರಬೇಕು. ಅದಕ್ಕೊಂದು ಸ್ವಲ್ಪ ಹಸಿಕಾಯಿ ತುರಿ ಹಾಕಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಕಲ್ಸ್ ರೊಟ್ಟಿ ರೆಡಿ ಆಗುತ್ತೆ. ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ. ಉಳಿದಿರೋ ಚಪಾತಿಲೇ ಮಾಡಬೇಕಂತೇನಿಲ್ಲ, ಬಿಸಿ ಚಪಾತಿ ರೊಟ್ಟಿ ಮಾಡಿಕೊಂಡು ಕೂಡ ಮಾಡಬಹುದು. ನಾನು ಚಪಾತಿ ಇತ್ತಲ್ಲ, ಹಾಗಾಗಿ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದೆ. ಸಾಂಬಾರಿಗೆಲ್ಲ ಬೇಯೋದಕ್ಕಿಟ್ಟು ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಇವಾಗ ಅಡುಗೆ ಮಾಡೋದಕ್ಕೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಅದಕ್ಕೆ ಇವಾಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಸಾಂಬಾರು ಬೇಯೋದಕ್ಕೆ ಇಟ್ಟಿದ್ದೀನಿ. ಟೊಮೊಟೊ, ತೊಗರಿಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಎಣ್ಣೆ, ಅರಿಶಿನದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು 5-6 ವಿಷಲ್ ಕೂಗಿಸ್ಕೊಳ್ತೀನಿ. ಸಾಂಬಾರು ರೆಸಿಪಿ ಹಾಕಿ ಅಂತ ಕೇಳಿದ್ರಿ, ಹಾಗಾಗಿ ಸ್ವಲ್ಪ ಡೀಟೇಲಾಗೇ ಹೇಳ್ತಾ ಇದ್ದೀನಿ. ಅದು ಚೆನ್ನಾಗಿ ಬೇಯೋದ್ರೊಳಗೆ, ಅಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದರೆ ಸಾಂಬಾರು ಟೇಸ್ಟು, ಕನ್ಸಿಸ್ಟೆನ್ಸಿ ಎರಡೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಬೇಯಿಸಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೆನ್ನೆ ಮತ್ತು ಇವತ್ತು 2 ದಿನದ ವ್ಲಾಗನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಪಾತ್ರೆ ತೊಳಿತಾ ಇದ್ದಾಳೆ. ಅವಳು ಸ್ವಲ್ಪ ಸ್ಕೂಲು ಇಲ್ಲದೆ ಇರೋದು ನನಗೆ ಸ್ವಲ್ಪ ಹೆಲ್ಪ್ ಆಗ್ತಾಯಿದೆ. ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡಿಕೊಡ್ತಾಳೆ. ಅಂತಂದರೆ ನಾನು ತೋಟಕ್ಕೆ ಹೋಗಿದ್ದೆ, ಇವಾಗ ಬಂದು ಫ್ರೆಶ್ ಅಪ್ ಆಗಿ
ತಲೆ ನೆನೆ ಏರ್ ವಾಶ್ ಮಾಡಿದ್ದು ಎಷ್ಟೊತ್ತಿಗೆ ಎಣ್ಣೆ ಹಚ್ಕೊಳ್ತೀನಿ ಅಂತ ಅನ್ನಿಸ್ತಾ ಇತ್ತು. ಎಣ್ಣೆ ಎಲ್ಲ ಹಚ್ಕೊಂಡು ಮಸಾಜ್ ಮಾಡಿಕೊಂಡೆ. ಅಡುಗೆ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಟೊಮೊಟೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಇನ್ನೊಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕೊಂಡು ಒಗ್ಗರಣೆ ಮಾಡಿಕೊಂಡೆ. ಖಾರ ಕೂಡ ರುಬ್ಬಿ ಹಾಕ್ಬಿಟ್ಟಿದ್ದೀನಿ. ಅದನ್ನು ವೀಡಿಯೋ ಮಾಡೋದನ್ನು ಮರೆತೆ. ಹಸಿ ಕಾಯಿ ತುರಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಬೇಯಿಸ್ಕೊಂಡಿದ್ವಲ್ಲ ಅದು, ಟೊಮೊಟೊ, ಬೇಳೆ, ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಮಸಾಲೆ ರುಬ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳೋದು, ಬೇಯಿಸಿಟ್ಟಿರುವಂತಹ ಬೇಳೆ, ಟೊಮೊಟೊ ಅದನ್ನು ಹಾಕ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣಿನ ರಸ ಇಷ್ಟನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ರುಚಿಯಾದಂತಹ ಸಾಂಬಾರು ರೆಡಿಯಾಗಿರುತ್ತೆ. ಬೇಗನೆ ಆಗುತ್ತೆ. ಎಷ್ಟು ಜನ ಬಂದ್ರೂ ಕ್ವಿಕ್ಕಾಗಿ ಮಾಡಬಹುದು. ಇವತ್ತು 15-20 ಚೆನ್ನಾಗಿ ಮಾಡಿದ್ದೀನಿ. ಬೇಗ 1-1.5 ಗಂಟೆಲಿ ಅಡುಗೆ ರೆಡಿ ಮಾಡಿಕೊಂಡೆ. ಬಿಸಿಲಲ್ವಾ, ಅಂಬಳಿ ಮಜ್ಜಿಗೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಂಬಳಿ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನೊಂದು ಪಾತ್ರೆಗೆ ಮಜ್ಜಿಗೆ ಮಾಡಿಟ್ಟಿದ್ದೀನಿ. ಅದಕ್ಕೆ ಅಂಬಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ಮಧ್ಯಾಹ್ನದ ಊಟ ಅನ್ನ, ಸಾಂಬಾರು, ಅಂಬಳಿ, ಮಜ್ಜಿಗೆ ಇದಾಗಿತ್ತು. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ಊಟ ಎಲ್ಲ ತುಂಬಿಟ್ಕೊಂಡು ರೆಡಿ ಮಾಡಿದೆ. ನಂತರ ಫೋನ್ ಮಾಡಿದೆ. ನನ್ನ ಹಸ್ಬೆಂಡ್ ಬಂದು ತೋಟಕ್ಕೆ ಕರ್ಕೊಂಡು ಹೋದರು. ಹಾಗೆ ಸ್ವಲ್ಪ ಹೊರಗಡೆ ಹೋಗಿದ್ರು. ಬರಬೇಕಾದ್ರೆ ಪಪ್ಸ್ ತೊಗೊಂಡು ಬಂದಿದ್ದರು. ಈ ಥರ ಯಾವಾಗಲೂ ಡೈಲಿ ಅಂತೂ ತಿನ್ನೋದಿಲ್ಲ, ಅಪರೂಪಕ್ಕಂತೂ ಗ್ಯಾರಂಟಿ ತಿಂತೀವಿ. ಏನೂ ತಿನ್ನೋದೇ ಇಲ್ಲ, ಹಾಗೆ ಇರ್ತೀವಿ ಅಂತಲ್ಲ. ಬಟ್ ಸಿಕ್ಕಾಪಟ್ಟೆ ಕಡಿಮೆ. ಇದು ಆದಷ್ಟು ಒಳ್ಳೆಯದಲ್ಲ, ಬಟ್ ತಿನ್ಬೇಕಂತ ಅನಿಸುತ್ತಲ್ಲ ಆವಾಗ ತರಿಸ್ಕೊಂಡು ತಿನ್ನೋದು. ಪಪ್ಸ್ ಎಲ್ಲ ತಿಂದು ಊಟ ಮುಗಿಸ್ಕೊಂಡು ತೋಟಕ್ಕೆ ಹೋದೆ. ಊಟ ಎಲ್ಲ ತೊಗೊಂಡು ಒಂದು ಕ್ಯಾನ್ ಫಿಲ್ಟ್ರು ನೀರು, ಅಂಬಳಿ, ಲೋಟ, ಎಲೆ, ಊಟಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಹೋದ್ವಿ. ನಾವು ಹೋಗೋಷ್ಟರಲ್ಲಿ ಅವ್ರು ಇನ್ನೂ ಕಳೆ ತೆಗಿತಾಯಿದ್ರು. ನಂತರ ಅವರಿಗೆಲ್ಲ ಊಟಕ್ಕೆ ಬಡಿಸಿ, ಊಟ ಎಲ್ಲ ಆದಮೇಲೆ ನಾನು ಕೂಡ ಅವ್ರ ಜೊತೆ ಸ್ವಲ್ಪ ಹೊತ್ತು ಕಳೆ ತೆಗೆದು, ಹಾಗೆ ನೆನೆ ಶುಂಠಿ ಕಿತ್ತಿದ್ವಲ್ಲ, ನಾವೇನೇ ಕಿತ್ತರೂ ಕೂಡ ಅದರಲ್ಲಿ ಸ್ವಲ್ಪ ಶುಂಠಿ ಉಳ್ಕೊಂಡಿರುತ್ತೆ. ಹಾಗಾಗಿ ಬೇಸಾಯ ಒಡಿಸಿ ಅದನ್ನು ಮತ್ತೆ ಇನ್ನೊಂದು ಸಲ ಶುಂಠಿಯನ್ನು ಹಾಯ್ಕೊಳ್ಬೇಕು. ಹಾಗಾಗಿ ಈ ಕೆಲಸ ಬೇಗ ಬೇಗ ಮುಗಿಸ್ಬೇಕಂತಿತ್ತು. ನಾನು ಅಷ್ಟು ಅವತ್ತಿಂದ ಕಳೆ ತೆಗೆದ್ರೂ ಕೂಡ, ಇಷ್ಟು ಜನ ಕೆಲಸಕ್ಕೆ ಬಂದು ಶುಂಠಿ ಕಳೆ ತೆಗೆದ್ರೂ ಕೂಡ ಇನ್ನೂ 2 ಗುಂಡ್ಲು ಕಳೆ ತೆಗೆಯೋದಿದೆ. ಅದು ನನಗೋಸ್ಕರ ಉಳ್ಕೊಂಡಿದೆ. ಅದನ್ನು ನಾನೇ ತೆಗಿಬೇಕು ಅಂತಂದರೆ ನಾಳೆ ಮತ್ತೇನು ಕೆಲಸಕ್ಕೆ ಕರ್ಕೊಳ್ಳೋದಿಲ್ಲ. ನಾನು ಅಂದ್ಕೊಂಡೆ ಒಂದೇನೋ ಉಳ್ಕೊಳ್ಳುತ್ತೆ, ಇನ್ನೊಂದು ಎಲ್ಲರೂ ಸೇರಿ ಬೇಗ ಬೇಗ ಮುಗಿಸ್ಬಹುದು ಅಂತ. ಯಾಕೋ ಗೊತ್ತಿಲ್ಲ, ಬೇಗ ಬೇಗ ಮುಗಿಲೇ ಇಲ್ಲ. ಅಷ್ಟು ಕಳೆ ಬಂದಿತ್ತು. ಹೋದ ಸಲ ಇಷ್ಟೊಂದು ಬಂದಿರಲಿಲ್ಲ. ನೋಡಿ ಈ ಕಡೆ ತೆಗ್ದಿರೋದು ಕಳೆನ ಈ ಥರ ಕಾಣಿಸುತ್ತೆ ತೆಗ್ದಿರೋದು. ಇವಾಗ ತೆಗೆದೇ ಇರೋ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಈ ಥರ ಇದೆ. ಎಲ್ಲಿಂದ ಬೇಗ ಕೆಲಸ ಮುಗಿಯುತ್ತಲ್ವ, ಹಾಗಾಗಿ ತುಂಬ ಟೈಮ್ ತೊಗೊಳ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಕಳೆ ತೆಗಿಯೋದು ಉಳ್ಕೊಂಡ್ರೂ ಪರವಾಗಿಲ್ಲ, ಅದು ನಾನು ತೆಗಿತೀನಿ. ಶುಂಠಿ ಆಯಬೇಕಿತ್ತು. 15 ಜನ, ನಾನು ಸೇರಿ 16 ಜನ. 1.5 ಗಂಟೆಗೆ ಆಯ್ತಿದ್ದೀವಿ. ಇದನ್ನು ನಾವಿಬ್ಬರೇ ಆಯಬೇಕು ಅಂತಂದರೆ 2 ದಿನ ಟೈಮ್ ಆದ್ರೂ ಬೇಕಾಗತ್ತೆ. ಹಾಗಾಗಿ ಈ ಕೆಲಸ ಮುಗಿಸ್ಬೇಕಂತ ಮುಗಿಸ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.